ಬಜಾರಿ ಯಾಕೆ ಹಂಗೆ ಕೂಕೋತಿದ್ಯಾ? ಮೊದಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಪಾರಿಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆ. ಆದಿತ್ಯ ಎಂಗೇಜ್ಮೆಂಟ್ ಬಟ್ಟೆನೆಲ್ಲ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ಯಾ? ಅಫ್ಕೋರ್ಸ್ ಹೇಳಿದೆ. ಯಾಕೆ ಹೇಳ್ಬರ್ತಿದ್ದ? ಹೌದು, ಹೇಳ್ಬಾರ್ದಿತ್ತು. ಹೇಳೋದಕ್ಕೆ ನೀನ್ ಯಾರು ಅಂತ, ನಮ್ಮನೆ ವಿಷಯಕ್ಕೆ ತಲೆ ಹಾಕೋದಕ್ಕೆ ನೀನ್ ಯಾರು ಅಂತ ಹೇಳಕ್ ನಿನಗೇನ್ ಅಧಿಕಾರ ಇದೆ ಅಂತ. ಅಷ್ಟಕ್ಕೂ ಮಾನ ಮರ್ಯಾದೆ ಇದ್ದವರು ಮಾಡುವಂತ ಕೆಲ್ಸನ ಇದು. ನೀನು ಏನ್ ಅನ್ಕೊಂಡಿದ್ಯಾ? ಶಡ ಬಜಾರಿ, ಏನೋ ಮಾಡದಿರೋ ತಪ್ಪನ್ನು ಮಾಡಿದೀನಿ ಅನ್ನೋ ರೀತಿ ಮಾತಾಡಬೇಡ. ಏನಾಯ್ತೀಗ? ಏನ್ ನಿನ್ ಮಾತಿನ ಉದ್ದೇಶ? ಹೌದು ಕಣಯ್ಯ, ನೀನ್ ಮಾಡಿದ ತಪ್ಪು ಬರೀ ತಪ್ಪಲ್ಲ, ಅಪರಾಧ. ತಪ್ಪಾಗಿದ್ರೆ ಕ್ಷಮಿಸ್ಬೋದಿತ್ತು, ಅಪರಾಧನ ಹೆಂಗ ಕ್ಷಮಿಸೋದು? ನೀನ್ ಮಾಡಿದ ಅಪರಾಧಕ್ಕೆ ಕ್ಷಮೆ ಇಲ್ಲ. ನಾನಲ್ಲ, ನಿನ್ನ ಕೋಡ್ ಕೂಡ ಕ್ಷಮಿಸಲ್ಲ. ವಾಟ್ ನಾನ್ಸೆನ್ಸ್. ನೀನ್ ಹೇಳ್ತಿರೋ ರೀತಿ ಯಾವ ತಪ್ಪನ್ನು ನಾನ್ ಮಾಡಿದ್ದೆ. ಸುಮ್ನೆ ಏನೋ ಹೇಳ್ಬೇಡ. ಅಷ್ಟಕ್ಕೂ ನಿನಗೂ ಆ ಮನೆಗೂ ಏನ್ ಸಂಬಂಧ? ನೀನ್ ನಮ್ಮ ಅಮ್ಮಂಗೆ ಏನಾಗ್ಬೇಕು? ಯಾಕೆ ನಿನಗೆ ಗೊತ್ತಿಲ್ಲ? ಕೇಳಿದಷ್ಟು ಕ್ಯಾನ್ಸರ್ ಮಾಡು. ಅಳಿ ಆಗ್ಬೇಕು ಅಲ್ವಾ? ಅಳಿ ಅಂದ್ಮೇಲೆ ಹೋದ್ನೋ ಬಂದೋ ಅಂತ ಇರ್ಬೇಕು. ಅದ್ ಬಿಟ್ಟು ಸದ್ರ ಕೊಟ್ಟಿದ್ದಾರೆ ಅಂತ ಓವರ್ ಆಗಿ ಆಡೋದಲ್ಲ. ಬಜಾರಿ, ನಾನು ಏನ್ ಮಾಡ್ದೆ ಅಂತ ನೀನ್ ಈ ರೀತಿ ಮಾತಾಡ್ತಿದ್ಯಾ? ನನ್ನ ಒಂದ್ ಮಾತು ಕೇಳ್ದೆ ಎಂಗೇಜ್ಮೆಂಟ್ ಎಲ್ಲಿ ಮಾಡೋದು, ಯಾವಾಗ ಮಾಡೋದು, ಬಟ್ಟೆ ಎಲ್ಲಿಂದ ತರೋದು ಅಂತೆಲ್ಲ ಡಿಸ್ಕಸ್ ಮಾಡಿದ್ಯಂತೆ. ಹೌದು, ಮಾಡ್ದೆ. ಅದ್ರ ತಪ್ಪೇನಿದೆ? ಅಷ್ಟಕ್ಕೂ ಅದಿತಿ ನನ್ನ ತಂಗಿ ಇದ್ದ ಹಾಗೆ. ಅವಳ ಮದುವೆ ಎಂಗೇಜ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಬೈ ದ ವೇ, ಸೀನಿಯರ್ ಮದುವೆ ಬಗ್ಗೆ ನಾನು ಯೋಚನೆ ಮಾಡಬೇಕು? ನೋಡಯ್ಯ, ನಿನಗವಳು ತಂಗಿ ಇದ್ದಂಗ ಅಷ್ಟೇ, ಆದ್ರೆ ಅವಳು ನನಗೆ ತಂಗಿನೇ. ಇಬ್ರು ಒಂದೇ ರಕ್ತನ ಹಂಚ್ಕೊಂಡು ಹುಟ್ಟಿದ್ದೀವಿ, ಒಟ್ಟಿಗೆ ಬೆಳೆದಿದ್ದೀವಿ. ನಿನಗವಳ ಮೇಲೆ ಎಷ್ಟು ಕಾಳಜಿ ಇದೆಯೋ ನಿನ್ಗಿಂತ 10 ಪಟ್ಟು ಜಾಸ್ತಿ ಕಾಳಜಿ ನನಗೆ ಅವಳ ಮೇಲಿದೆ. ನೋಡು ಬಜಾರಿ, ದಿಸ್ ಇಸ್ ಟೂ ಮಚ್. ಅಲ್ಲ ಕಣಯ್ಯ, ನಾನೇನೋ ನನ್ನ ತಂಗಿ ಎಂಗೇಜ್ಮೆಂಟ್ ಬಗ್ಗೆ ನಮ್ಮ ಅಮ್ಮನ ಹತ್ರ ಮಾತಾಡೋಣ ಅನ್ಕೊಂಡ್ರೆ ನೀನೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ಟಿದ್ಯಾ. ಅಷ್ಟೇ ಅಲ್ಲ, ಎಲ್ಲ ಅರೇಂಜ್ಮೆಂಟ್ಸು ನೀನೇ ನೋಡ್ಕೊಳ್ತಿದ್ಯಂತೆ. ನಾನು ಏನಾದ್ರೂ ಹೇಳೋಣ ಅನ್ಕೊಂಡ್ರೆ ಅಮ್ಮ ನನ್ನ ಮಾತೆ ಕೇಳ್ತಾ ಇಲ್ಲ, ಎಲ್ಲದಕ್ಕೂ ನಿನ್ನ ಹೆಸರು ಹೇಳ್ತಿದ್ದಾಳೆ. ಅವಳಿಗೆ ಲೆಕ್ಕಕ್ಕೆ ಇಲ್ಲ. ಇಷ್ಟು ವರ್ಷ ಅಳಿಯನೇ ಇದ್ದ ಅನ್ನೋ ತರ ಆಡ್ತಿದ್ದಾಳೆ, ಎಲ್ಲದಕ್ಕೂ ನಿನ್ನೇ ಹೊಗಳ್ತಿದ್ದಾಳೆ. ಅಲ್ಲ ಕಣಯ್ಯ, ನನ್ನ ತಂಗಿ ಎಂಗೇಜ್ಮೆಂಟ್ ಜವಾಬ್ದಾರಿ, ಅವಳ ಮದ್ವೆ ಜವಾಬ್ದಾರಿನ ನೀನೇ ತಗೊಂಡ್ರೆ ನಾನು ಆರ್ತಿ ಅಕ್ಕ ಏನ್ ಮಾಡ್ಬೇಕು ಅಂತ? ನೋಡಯ್ಯ, ಇನ್ಮೇಲೆ ನಮ್ಮನ್ನ ಓವರ್ಟೇಕ್ ಮಾಡೋದಕ್ಕೆಲ್ಲ ನೋಡ್ಬೇಡ. ಅಳಿಯ ಆಗಿದ್ರೇನೆ ಚಂದ. ಮಗ ಅನ್ಕೊಂಡು ಎಲ್ಲ ನಾನೇ ಮಾಡ್ತೀನಿ ಅಂತ ಓವರಾಗೆಲ್ಲ ಆಡೋದಕ್ಕೆ ಹೋಗ್ಬೇಡ. ಸರಿ, ಹಾಗಾದ್ರೆ ನೀನ್ ಇಷ್ಟೆಲ್ಲ ಮಾತಾಡ್ತಿದ್ಯ ಅಂದ್ಮೇಲೆ ಇನ್ ಮುಂದೆ ಎಲ್ಲವನ್ನೂ ನೀನೇ ನೋಡ್ಕೊ. ಇಷ್ಟಕ್ಕೂ ಅದು ನಿಮ್ಮನೆ ಅಲ್ವಾ? ನಾವು ಹೊರಗ್ನವ್ರು, ನೆನೆ ಮೊನ್ನೆ ಬಂದವ್ರು. ತುಂಬಾ ಫೋರ್ಸ್ ಮಾಡಿ ಮನೆಗೆ ಕರೆದ್ರೆ ಬರ್ತೀನಿ. ಮದ್ವೆಗೂ ಅಷ್ಟೇ, ನೀವು ವಿಪರೀತ ಫೋರ್ಸ್ ಮಾಡಿ ಕರೆದ್ರೆ ಬಂದ್ 2 ಅಕ್ಷರ ಕಾಳಾಕ್ ಹೋಗ್ತೀನಿ. ಇನ್ ಮುಂದೆ ನಾನು ನಿಮ್ಮ ಮನೆ ಮಗ ಅಲ್ಲ, ಅಳಿಯ ಅಷ್ಟೇ. ನಿಮ್ಮ ಮಗಳೆಲ್ಲ ನೋಡ್ಕೊಳ್ತಾಳೆ. ನಿಮ್ಮ ಮನೆ ಸುದ್ದಿನೇ ನನಗೆ ಬೇಡ ಅಂತ ನಿಮ್ಮಮ್ಮನಿಗೆ ಈಗಲೇ ಫೋನ್ ಮಾಡಿ. ಫೋನ್ ಮಾಡೋದೇನೇನು ಬೇಕಾಗಿಲ್ಲ. ಹುಡುಗರು ಹುಡುಗಿರ್ನ ಕಿಡ್ನಾಪ್ ಮಾಡೋದ್ ನೋಡಿದೀನಿ, ಆದ್ರೆ ಹುಡುಗಿರು ಹುಡುಗನ್ನ ಕಿಡ್ನಾಪ್ ಮಾಡ್ತಾ ಇರೋದು ಇದೇ ಮೊದಲನೇ ಸತಿ ಕೇಳ್ತಾ ಇರೋದು. ನಿನ್ನೆ ಧ್ರುವ ಸರ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದ್ರಿ, ಇವತ್ತೇನ್ ಪ್ಲಾನ್ ಹಾಕಿದಿರಾ? ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತನಾ, ಇಲ್ಲ ATM ಮಷೀನ್ ಎತ್ಕೊಂಡ್ ಬರ್ಬೇಕು ಅಂತನಾ? ನಮ್ ತಾಯಿಣೆ ಒಂದು ಅರ್ಥ ಆಯ್ತಿಲ್ಲ ನಂಗೆ. ರೀ ಕಮ್ಮಂಗೆ ಕಾಂತ, ಸ್ವಲ್ಪ ಬಾಯಿ ಮುಚ್ಕೊಂಡ್ ಕುತ್ಕೊಳ್ತೀರಾ? ಹೌದು ಹೌದಮ್ಮ, ಕುಂಬಳಕಾಯಿ ನೀನ್ ಹೇಳ್ದಂಗೆ ನನ್ನ ಕಮ್ಮಂಗಿ ಕಾಂತಾನೇ ಮಾಡ್ಬಿಟ್ಟಿದ್ದೀರಾ ಬಿಡಿ. ಅದಕ್ಕೆ ನಂಗೊಬ್ರು ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಎಲ್ಲಾನು ಹೇಳಿದೀನಿ. ಅವರು ನಮಗೆ ಸಹಾಯ ಮಾಡೋದಕ್ಕೂ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರು ಇವಾಗ ಬರ್ತಿದ್ದಾರೆ. ಅದಿತಿ, ನಂಗೆ ಯಾಕೋ ಇದು ರಿಸ್ಕು ಅಂತ ಅನಿಸ್ತಾ ಇದೆ. ಅಯ್ಯೋ ಯಾಕಕ್ಕೆ? ಎಲ್ರಿಗೂ ಹೇಳ್ಕೊಂಡು ಬಂದ್ರೆ ಇದು ಲೀಕ್ ಆಗಲ್ವಾ? ಅಯ್ಯೋ ಅವ್ರು ಹಾಗಲ್ಲ. ಅದಕ್ಕೆ ನಿಯತ್ತಿಗೆ ನಂಬಿಕೆಗೆ ಅವ್ರು ಇನ್ನೊಂದು ಹೆಸರು. ನಮ್ಮ ಅಪ್ಪ ಅಮ್ಮಂಗೆ ಅವ್ರು ತುಂಬಾನೇ ಇಷ್ಟ. ಅವ್ರು ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾರೆ. ಅವರು ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೆ. ಬಿಲ್ಡಪ್ ಯಾಕೋ ಸ್ವಲ್ಪ ಜೋರಾಗೇ ಇಲ್ವಾ? ಒಮ್ಮೆ ಅವನು ಅಂತ್ಯ, ಇನ್ನೊಂದ್ಸಲ ಅವರು ಅಂತ್ಯ. ಸರಿ, ಯಾರವನು? ಐ ಮೀನ್ ಯಾರವರು? ಹಾಯ್ ಅದಿತಿ. ಹಾಯ್ ತಿಲಕ್. ನೋಡು, ನೀನು ಹೇಳಿ ಟೈಮ್ಗೆ ಕರೆಕ್ಟ್ ಆಗಿದ್ದೀನಿ. ನೀನ್ ಬಿಡು ತಿಲಕ್, ಪಕ್ಕಾ ಟೈಮು. ಅದಕ್ಕೆ ನಿಮ್ ಹೀರೋ ಯಾರು ಅಂತ ಕೇಳ್ತಿದ್ರಲ್ಲ, ಇವ್ರೆ. ಹಾಯ್. ಹಾಯ್. ನೋಡತಿತಿ, ಲವ್ ಪ್ರಾಬ್ಲಮ್ ಅಂತ ಬಂದ್ರೆ ಹೆಲ್ಪ್ ಮಾಡಕ್ಕೆ ಯಾವಾಗ್ಲೂ ತುದಿಗಾಲ ನಿಂತಿರ್ತೀನಿ. ಅಂಥದ್ರಲ್ಲಿ ನಿನ್ ಲವ್ ಪ್ರಾಬ್ಲಮ್ ಅಂದ್ರೆ ಸುಮ್ಮನಿರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳು, ನಾನು ಯಾವಾಗ್ಲೂ ಇಡ್ತೀನಿ. ಈಗೇನು ನಿಮ್ ಹುಡುಗನ ಮನೆಯಿಂದ ಎತ್ತಾಕೊಂಡ್ ಬರ್ಬೇಕು,
ಅಷ್ಟೇ ತಾನೆ? ಆ ಕೆಲ್ಸನ ನಾನ್ ಮಾಡ್ತೀನಿ, ನೀನ್ ತಲೆನೇ ಕೆಡ್ಸ್ಕೋಬೇಡ. ಅಂದಾಗೆ ನಿನ್ ಲವ್ಗೆ ಯಾವ್ದೋ ವಿಲನ್ ಹೆಂಗ್ಸಿದಾಳೆ ಅಂದಲ್ಲ, ಯಾರವಳು? ಕಾಲ್ ಮಾಡಿ ಕಂಪ್ಲೇಂಟ್ ಹೇಳಿ ಅಪ್ಪ ಅಮ್ಮನ ದೃಷ್ಟಿಲಿ ನೀನ್ ಹೀರೋ ಆಗಿ ನನ್ನ ವಿಲನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಳ್ಳೆಯವನಾಗು, ಪರವಾಗಿಲ್ಲ, ಆದ್ರೆ ನನ್ನನ್ನ ಕೆಟ್ಟವಳನ್ನಂಗ್ ಮಾಡ್ಬೇಡ, ಗೊತ್ತಾಯ್ತಾ? ನೀನೇನ್ ಮಾತಾಡ್ತಿದ್ಯಾ ಅಮೂಲ್ಯ? ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ತಿದ್ದೀನಿ ಕಣಯ್ಯ. ಯಾಕೆ ನಿನ್ ಬಗ್ಗೆ ಮಾತಾಡ್ಬಾರ್ದ? ನೀನೇನ್ ದೊಡ್ಡ ಲಾಡ್ಲಬಾಗ್ ದಾಸ? ನಮ್ಗೇನು ಹೇಳ್ದೆ ಎಲ್ಲ ಕೆಲ್ಸ ನೀನೇ ಮಾಡಿ ದೊಡ್ಡ ಮದರ್ ತೆರೆಸ್ ಆಗ್ಬೇಕು ಅನ್ಕೊಂಡಿದ್ಯಾ? ಈ ಶತಮಾನಕ್ಕೆ ಮಾದರಿ ಆಗ್ಬೇಕು ಅನ್ಕೊಂಡಿದ್ಯಾ? ಅಳಿಯ ಅಂದ್ರೆ ನಿಂತರ ಇರ್ಬೇಕು ಅಂತ ಹೊಗಳಿಸ್ಕೊಳ್ಳೋ ಆಸೆ ಅಲ್ವಾ ನಿಂಗೆ? ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ ಅಂದ್ರೆ ಇನ್ ಯಾವ್ದನ್ ಮಾಡ್ಬೇಕು? ಸರಿ ಬಿಡು, ನಾನು ಯಾವ್ದನ್ನು ಮಾಡಲ್ಲ, ಓಕೆನಾ? ಹೇ ಬಚಾರಿ, ಏನಾಯ್ತು? ಅಯ್ಯೋ ಓಕೆ. ಅಮ್ಮಂಗ್ ಫೋನ್ ಮಾಡಿದ್ದೆ ವೇದಾಂತ. ಅವಳು ಎಷ್ಟು ಸಂತೋಷವಾಗಿದ್ಲು ಗೊತ್ತಾ? ಅವಳು ಇಷ್ಟೊಂದು ಸಂತೋಷವಾಗಿರೋದನ್ನ ನೋಡಿ ತುಂಬಾ ದಿನ ಆಗಿತ್ತು. ಅಕ್ಕನ ಮದ್ವೆಲಿ, ನನ್ನ ಮದ್ವೆಲಿ ಅವಳು ಇಷ್ಟೊಂದು ಸಂತೋಷವಾಗಿರ್ಲಿಲ್ಲ. ಸ್ವಲ್ಪ ಭಯದಲ್ಲೇ ಇದ್ಲು. ಅವಳು ಯಾವಾಗ್ಲೂ ಒಂಥರ ಟೆನ್ಷನ್ ಮಾಡ್ಕೊಂಡೇ ಇರ್ತಿದ್ಲು. ಆದ್ರೆ ಅದಿತಿ ಮದ್ವೆ ವಿಷಯದಲ್ಲಿ ಅವಳು ತುಂಬಾ ಸಂತೋಷವಾಗಿದ್ದಾಳೆ. ಅಮ್ಮ ಇಷ್ಟೊಂದು ಸಂತೋಷವಾಗಿರೋದಕ್ಕೆ ನೀನೇ ಕಾರಣ ವೇದಾಂತ. ನೀನಿಲ್ಲ ಅಂತಿದ್ರೆ ಅಮ್ಮನ ಮುಖದಲ್ಲಿ ಸಂತೋಷನೇ ಕಾಣ್ತಿರ್ಲಿಲ್ಲ. ಬಚಾರಿ, ಏನ್ ಹೇಳ್ತಿದ್ಯಾ ನೀನು? ಇದಕ್ಕೆಲ್ಲ ನಾನ್ ಹೇಗೆ ಕಾರಣ ಆಗ್ತೀನಿ ಹೇಳು? ಮನೆ ಮಗನ್ ತರ ಮುಂದೆ ನಿಂತು ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ, ಎಲ್ಲ ಜವಾಬ್ದಾರಿ ನಾನೇ ತಗೊಳ್ತೀನಿ, ಅದಿತಿ ಮದ್ವೆಗೆ ಯಾವ ಅಡ್ಡಿ ಬರ್ದೇ ಇರೋ ತರ ನೋಡ್ಕೊಳ್ತೀನಿ ಅಂತ ಅಮ್ಮಂಗ್ ಮಾತು ಕೊಟ್ಟಿದ್ಯಾ. ಅಷ್ಟೇ ಅಲ್ಲ ವೇದಾಂತ್, ಅಮ್ಮ ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾಳೆ. ಅವಳಿಗೆ ನೀನ್ ಇದೆಯಾ ಅನ್ನೋದೊಂದೇ ಧೈರ್ಯ. ಅದಕ್ಕೆ ಅದಿತಿ ಮದ್ವೆಗೆ ನಾನು ಏನೂ ಟೆನ್ಷನ್ ಮಾಡ್ಕೊಂಡಿಲ್ಲ, ಆರಾಮಾಗಿದ್ದೀನಿ, ಎಲ್ಲ ಕೆಲ್ಸನೂ ವೇದ ನೋಡ್ಕೊಳ್ತಾರೆ ಅಂತ ಸಂತೋಷವಾಗಿದ್ದಾಳೆ. ಅದು ಅಲ್ಲದೆ ನಾನು ಎಲ್ಲನೂ ಅವ್ರ ಹೆಗ್ಲ ಮೇಲೆ ಹಾಕಿದ್ದೀನಿ, ನೆಮ್ಮದಿಯಿಂದ ಅದಿತಿ ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ತೀನಿ ಅಂತ ಹೇಳ್ತಿದ್ಲು. ಅವಳು ಅದಿತಿ ಮದ್ವೆ ವಿಚಾರದಲ್ಲಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿರ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮ್ಮ ನಿನ್ನ ಆ ಥರ ಹೋಗ್ಲೇಬೇಕಾದ್ರೆ ಒಂದ್ ಕಡೆ ತುಂಬಾ ಖುಷಿ ಆಯ್ತು, ಒಂದ್ ಕಡೆ ಹೊಟ್ಟೆ ಕಿಚ್ಚಾಯ್ತು. ಅದಕ್ಕೆ ನಿಮ್ಮ ಮೇಲೆ ಈ ತರ ರೇಗಾಡಿತ್ತು. ಸಾರಿ ವೇದಾಂತ್. ಈ ಬೆಂಗಳೂರು ವೆದರ್ನ ಯಾವಾಗ ಹೇಗೆ ಅಂತ ಜಡ್ಜ್ ಮಾಡೋದಕ್ಕೆ ಆಗಲ್ಲ, ತುಂಬಾ ಕಷ್ಟ. ಒಂದ್ ವೇಳೆ ಅದನ್ನ ಜಡ್ಜ್ ಮಾಡಿದ್ರು ನಿನ್ನಂತೂ ಜಡ್ಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಟು ಬಿ ಇವನ್ ಮೋರ್ ಪ್ರಿಸೈಸ್, ನಿನ್ನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಈ ನಿಗೂಢ ಅನ್ನೋ ಪದದ ಸಮಾನಾರ್ಥಕ ಪದ ನೀನು. ಅದಿತಿ, ಇವ್ರು ಯಾವ ವಿಲನ್ ಹೆಂಗ್ಸ್ ಬಗ್ಗೆ ಮಾತಾಡ್ತಾ ಇದಾರೆ? ಅದಕ್ಕೆ ಇವನು ನಮ್ಮ ಪರಿ ಬಗ್ಗೆ ಮಾತಾಡ್ತಿದ್ದಾರೆ. ಚಿಕ್ಕತ್ತೆ ಬಗ್ಗೆನಾ? ಅವ್ರು ಯಾಕೆ ವಿಲನ್ ಆಗ್ತಾರ? ಹಾ, ಪರಿ ಅನ್ನೋ ಹೆಂಗ್ಸು ನನ್ನ ಧ್ರುವನ್ ಲವ್ ಮ್ಯಾಟ್ರ್ ಗೊತ್ತಿಲ್ಲದೆ ನನ್ನ ಬೇರೆ ಹುಡುಗನ ಜೊತೆ ಮದುವೆ ಮಾಡಕ್ ನೋಡ್ತಿದ್ದಾರೆ. ನನ್ನ ಅಕ್ಕಂದ್ರು ಅನ್ನೋ ಹೆಂಗಸರು ಅವ್ರ ಜೊತೆನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ವಿಲನ್ ಹೆಂಗಸರು ಅಂತ ಹೇಳ್ತಿದ್ದಾನೆ. ಹೌದೌದು, ಅವ್ರ ಬಗ್ಗೆನೆ. ಹೌದಾ? ಹಾಗಿದ್ರೆ ಸರಿ ಬಿಡಿ. ಅದಿತಿ, ಇವತ್ ರಾತ್ರಿನೇ ನಿಮ್ ಹುಡುಗನ್ನ ಕಿಡ್ನಾಪ್ ಮಾಡೋಣ, ಏನಂತ್ಯ? ಅದಿತಿ, ಈ ಕಾರ್ಟೂನ್ ಯಾರು? ನಮ್ ಪರಿಚಯ ನಾವೇ ಮಾಡ್ಕೊಂತೀವಿ. ನನ್ನ ಹೆಸರು ಕಾಂತ ಅಂತ, ಖರಾಬ್ ಕಾಂತ. ನಾವು ಮುಟ್ಟಿದ್ರೆ ಕೊಲೆನೆ, ಆದ್ರೆ ಯಾರನ್ನು ಕಾರಣ ಇಲ್ದೆ ಮುಟ್ಟಲ್ಲ. ಅದಿತಿ, ಇವ್ರೊಬ್ರು ನನ್ನ ಜೊತೆ ಇದ್ರೆ ಸಾಕು, ಇನ್ನೆಲ್ಲ ನಾನು ನೋಡ್ಕೊಂತೀನಿ. ಇರ್ತಾರೆ ಬಿಡಿ, ಇರ್ತೀರಾ ಅಲ್ವಾ ಕಾಂತ? ಇರಲ್ಲ ಅಂದ್ರೆ ಬಾಸ್ ಕೇಳ್ಬಿಟ್ಟು ಸೀದಾ ಕೈಲಾಸ ಕಳಿಸ್ತಿರಲ್ಲ, ಇರ್ತೀನಿ ಬಿಡಿ. ಹಾಗಾದ್ರೆ ಈ ಕಿಡ್ನಾಪ್ ಮಾಡೋಕೆ ಎಲ್ಲಾ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗ್ದಂಗ ಆಯ್ತು. ಹಾಗಾದ್ರೆ ಕಿಡ್ನಾಪ್ ಹೇಗ್ ಮಾಡೋದು ಅಂತ ಪ್ಲಾನ್ ಮಾಡೋಣ.
ಪರವಾಗಿಲ್ಲ ಬಿಡಿ, ಸುಮ್ಮನೆ ಆಮೇಲೆ ನನ್ನ ಒಳಕಲ್ಲಲ್ಲಿ ಹಾಕಿ ರುಬ್ಬಿಡ್ತೀರಾ. ಅದಿತಿ, ಹೀಗ್ ಮಾಡಿದ್ರೆ ಹೇಗೆ? ಸೂಪರ್ ತಿಲಕ್, ನಿನ್ನ ಐಡಿಯಾ ಸಖತ್ತಾಗಿದೆ. ಸೂಪರ್ ಆಗಿದೆ, ಇದೇ ತರ ಮಾಡೋಣ. ಒಡ ಹುಟ್ಟಿದ ತಂಗಿನೇ ಅಣ್ಣನ್ ಕಿಡ್ನಾಪ್ ಮಾಡಕ್ ಸ್ಕೆಚ್ ಹಾಕಿದ್ಮೇಲೆ ಆ ಬಡ್ಜೀವನ ಯಾರು ಕಾಪಾಡ್ಬೇಕು? ಪಾಪ ಆ ಬಿದೋಗಿರೋ ಧ್ರುವನ, ಅಂದ್ರೆ ಬಿದೋಗಿರೋ ಧ್ರುವನ ಆ ದೇವ್ರೇ ಮೇಲೆತ್ತಬೇಕು ಅಂತ ಹೇಳ್ದೆ. ಇವಾಗ ಏನ್ ಕಾಂತ, ಆಪರೇಷನ್ ಧ್ರುವ ಟೀಮಲ್ಲಿ ನೀವು ಜಾಯ್ನ್ ಆಗ್ತೀರಾ ಆಗಲ್ವಾ? ನಾನು ರೆಡಿ. ಸರಿ, ನಂದು ಅಲ್ಲ ರೆಡಿ. ಧ್ರುವ, ನಿಂಗೆ ಹೀಗೆಲ್ಲ ಆಗ್ಬಾರ್ದಾಗಿತ್ತು ಕಣೋ. ಆ ದೇವ್ರು ನಿಂಗೆ ತುಂಬಾ ಮೋಸ ಮಾಡ್ತಾ ಇದ್ದಾನೆ. ಅದಿತಿಯಿಂದ ದೂರ ಮಾಡಕ್ ಟ್ರೈ ಮಾಡ್ತಾ ಇದ್ದಾನೆ. ಚಿಕ್ಕತ್ತೆ ಏನಾದ್ರೂ ಅವ್ರು ನೋಡಿರೋ ಹುಡುಗನ ಜೊತೆ ಮದುವೆ ಮಾಡಿಸಿದ್ರು ಅಂತಂದ್ರೆ ಅದಿತಿ ಕೂಡ ನಿನ್ನ ದೂರ ಆಗ್ತಾಳೆ. ನಿಮ್ ಪ್ರೀತಿ ಗೆಲ್ಬೇಕು ಅಂತಂದ್ರೆ, ನೀವಿಬ್ರು ಮದುವೆ ಆಗ್ಬೇಕು ಅಂತಂದ್ರೆ ನೀನ್ ಇವತ್ತೇ ಈ ಮನೆಯಿಂದ ದೂರ ಆಗ್ಬೇಕು. ಸದ್ಯಕ್ಕೆ ಉಳಿದಿರೋದು ಅದೊಂದೇ ದಾರಿ. ನೀವಿವತ್ತು ರಾತ್ರಿಯಿಂದ ಹೊರಡ್ಬೇಕಾಗತ್ತೆ. ಮೆಂಟಲಿ ಪ್ರಿಪೇರ್ ಆಗಿರು. ನೈಟ್ ಆಂಬ್ಯುಲೆನ್ಸ್ ಬಂದು ನಿನ್ನ ಅದಿತಿನ ಕರ್ಕೊಂಡು ಹೋಗುತ್ತೆ. ಆಮೇಲೆಲ್ಲ ಅದಿತಿ ನೋಡ್ಕೊಳ್ತಾಳೆ. ನಾನು ಬೇರೆ ಬೇರೆ ತರ ಲವ್ ಸ್ಟೋರಿ ನೋಡಿದ್ದೀನಿ, ಆದ್ರೆ ಇದ್ಯಾವ ತರ ಲವ್ ಸ್ಟೋರಿ ಅಂತ ಅರ್ಥ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಧ್ರುವ ಸರ್ ಕಿಡ್ನಾಪ್ಗೆ ನಾನೇ ಕಾರಣ ಆದ್ನೇನೋ ಅನಿಸ್ತಾ ಇದೆ. ರೀ ಕಾಂತ, ಇವತ್ತು ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಆಪರೇಷನ್ ಸ್ಟಾರ್ಟ್ ಆಗತ್ತೆ. ಆಪರೇಷನ್ ಇವಾಗ ತಾನೇ ಕಿಡ್ನಾಪ್ ಅಂತ ಇದ್ರಿ? ಕಿಡ್ನಾಪಿಗೆನೆ ಆಪರೇಷನ್ ಅಂತ ಹೇಳಿದ್ದು ಕಾಂತ. ಕಿಡ್ನಾಪ್ಗೆ ಆಪರೇಷನ್ ಅಂದ್ರ ನಾನೆಲ್ಲೋ ಬೇರೆನೆ ಅನ್ಕೊಂಡೆ. ಇವಾಗ ಏನು ನನ್ನ ಮಾತಾಡೋದು ಕೇಳಿಸ್ಕೊಳ್ತೀರಾ? ಇವತ್ತು ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಧ್ರುವನ ಆಚೆ ಕರ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಆಗಿ ಏನಾದ್ರು ಆಚೆ ಕರ್ಕೊಂಡು ಹೋಗ್ತಾ ವೇದಾಂತಣ್ಣ, ವಿಕ್ಕಣ್ಣ ಎಚ್ಚರ ಇದ್ರು ಅಂತಂದ್ರೆ ನೀವು ಅವ್ರನ್ನ ಮಾತಾಡಿಸಿ ಎಂಗೇಜ್ ಮಾಡ್ಬೇಕು. ನಾನಾ? ನೀವೇ ತಾನೇ ಅವ್ರ ಬಾಲಂಗುಚ್ಚಿ. ಮೇಡಮ್, ನೀವ್ ಹೇಳಿದ್ದೀನಲ್ಲ ಕೇಳಕ್ಕೆ ನಾನು ಪುಣ್ಯ ಕೋಟಿ ಹಸು ಅಲ್ಲ. ನನಗೂ ಸುಮಾರು ಆಸೆಗಳಿದೆ ಲೈಫಲ್ಲಿ. ಇನ್ನೂ ಏನು ನೋಡೇ ಇಲ್ಲ, ಏನು ಮಾಡೇ ಇಲ್ಲ, ಅದಂತೂ ನಿಜ. ಅನ್ಯಾಯವಾಗಿ ನನ್ನ ಸಾವಿಗೆ ಕಾರಣ ಆಗ್ಬೇಡಿ. ನಿಮ್ಮ ಅಣ್ಣಂದಿರ್ನ ಕೊಲೆಗಾರರು ನಂಗೆ ಮಾಡಬೇಡಿ. ಕೊಲೆ ಮಾಡ್ಸಿದ ಪಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ದಯವಿಟ್ಟು ಈ ಬಡವನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ. ಕಾಂತ, ಇದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿದ್ಯಾ? ಏನಾಗುತ್ತೆ ಮೇಡಮ್? ಏನಿಲ್ಲ, ನೀವೇ ಧ್ರುವ ಅದಿತಿ ಲವ್ ಸ್ಟೋರಿಗೆ ರಾಯಭಾರಿ. ನೀವೇನೆ ಕಿಡ್ನಾಪ್ ಪ್ಲಾನ್ ಮಾಡ್ತಿದ್ದೀರಾ ಅಂತ ವೇದಾಂತಣ್ಣಂಗೆ ಹೇಳ್ತೀನಿ. ಮೇಡಮ್, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಇಷ್ಟು ವರ್ಷ ಸತತವಾಗಿ ಈ ಮನೆಗೆ ಸೇವೆ ಸಲ್ಲಿಸಿದೀನಿ. ಹಗ್ಲು ರಾತ್ರಿ ಅಂತ ನೋಡ್ದೆ ಕತ್ತೆ ತರ ದುಡ್ದಿದ್ದೀನಿ. ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಕೈಲೆಲ್ಲ ದುಡಿಸಿ ಈ ಮನೆ ಋಣ ತೀರಿಸ್ಬೇಕು ಅನ್ಕೊಂಡಿದ್ದೀನಿ. ನೀವ್ ನೋಡಿದ್ರಿ ಕಾಂತನ ದಿವಂಗತ ಕಾಂತ ಮಾಡ್ಬೇಕು ಅಂತ ಇದ್ದೀರಾ. ದಯವಿಟ್ಟು ಈ ಕಾಂತನ ಮೇಲೆ ಸ್ವಲ್ಪ ಕರುಣೆ ತೋರಿಸಿ ಮೇಡಮ್. ನಾನು ನಮ್ಮ ವಂಶದ ಕೊನೆ ಕುಡಿಯಾಗಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮೊಮ್ಮಕ್ಕಳು ಮಕ್ಕಳು ಎಲ್ಲಾನು ನಿಮ್ ಮನೆಯಲ್ಲಿ ಬದುಕಿದ್ದು ಜೀತ ಮಾಡ್ತೀವಿ. ನೀವ್ ನಾ ಹೇಳಿದನೆಲ್ಲ ಕೇಳ್ಕೊಂಡು ನಮ್ಗೆ ಸಪೋರ್ಟ್ ಮಾಡೋದಿದ್ರೆ ಓಕೆ. ಇಲ್ಲ ಅಂತಂದ್ರೆ ಇವಾಗ್ಲೇ ಹೋಗಿ ವೇದಾಂತಣ್ಣಂಗೆ ಎಲ್ಲಾ ಹೇಳ್ಬಿಟ್ಟು ಚೀರಾ ಕಾಂತ ದಿವಂಗತ ಕಾಂತ ಆಗೋದು ಗ್ಯಾರಂಟಿ. ಸಪೋರ್ಟ್ ಏನು, ನಿಮ್ಗೋಸ್ಕರ ಸಾಹಸನೇ ಮಾಡ್ತೀನಿ. ಆದ್ರೆ ಕಿಡ್ನಾಪ್ಗೆ ನಾನ್ ಸಪೋರ್ಟ್ ಮಾಡಿದೆ ಅಂತ ಎಲ್ಲೂ ನನ್ನ ಹೆಸರು ಹೇಳ್ಬೇಡಿ.
ಏನ್ರಿ ಮಾಡ್ತಿದ್ರ ಇಲ್ಲಿ? ಒಂದ್ ನಿಮಿಷ ಇರಿ ಸಾರ್ಥಕ್, ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ. ರೀ ಕಾಂತ, ಆದ್ಯ ಆರ್ಗ್ಯಾನಿಕ್ಸ್ ಪೇಮೆಂಟ್ ರಿಲೀಸ್ ಆಗಿಲ್ಲ ಅಂತೆ, ಆದಷ್ಟು ಬೇಗ ಮಾಡ್ಬಿಡಿ ಆಯ್ತಾ? ಈಗಲೇ ಟಕ್ಕತ್ತೆ ಮಾಡಿಸ್ಬಿಡ್ತೀನಿ ಮೇಡಮ್. ಅದಿತಿ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ರಾತ್ರಿ 10:30 ಕರೆಕ್ಟಾಗಿ ರೆಡಿಯಾಗಿರು. ಏನ್ ಹೇಳ್ತಿದ್ಯಪ್ಪ ನೀನು? ಅದಿತಿ ಯಾಕೆ 10:30ಗೆ ರೆಡಿಯಾಗಿರ್ಬೇಕು? ಅದು ರಾತ್ರಿ ಹೊತ್ತು. ನಾನು ಅದಿತಿ ಕಾಲ್ ಮಾಡಿದ್ದಲ್ವಾ, ಮತ್ತು ಅವ್ರ ಅಮ್ಮ ಯಾಕೆ ರಿಸೀವ್ ಮಾಡಿದ್ದಾರೆ? ಹಲೋ, ನಾ ಹೇಳಕ್ ಕೇಳಿಸ್ತಾ ಇದ್ಯಾ? ಹಾಂ ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ಅಂಕಲ್ ಹೇಗಿದ್ದಾರೆ? ಹ್ಞೂ ಕಣಪ್ಪ, ಎಲ್ಲ ಚೆನ್ನಾಗಿದ್ದೀವಿ. ಅದೇನು ಅದಿತಿ ರಾತ್ರಿ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಏನದು? ಓ ಅದಾ ಆಂಟಿ, ಅತಿಥಿ ಸ್ಟಡೀಸ್ ರಿಲೇಟೆಡ್ ಆಗಿ ಒಂದಿಷ್ಟು ಲಿಂಕ್ಸ್ಗಳನ್ನ ಬೇಕು ಅಂತ ಕೇಳಿದ್ಲು. ಸೊ ಅದನ್ನೇ ಕರೆಕ್ಟಾಗಿ 10:30 ಕಳಿಸ್ತೀನಿ ಅಂತ ಹೇಳಿದೆ. ಅಷ್ಟೇನಾ? ನಾನೇನೋ ಬೇರೆ ವಿಷಯ ಇರಬೇಕು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಏನಂಟಿ, ಇಷ್ಟಕ್ಕೆಲ್ಲ ಯಾರು ಗಾಬರಿ ಆಗ್ತಾರಾ? ತಿಲಕ್, ನಿಮ್ಮಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಕೇಳಿದೆ ಅಂತ ಹೇಳು. ಮುಂದಿನ ಸರ್ತಿ ನಮ್ಮ ಮನೆಗೆ ಬರೋವಾಗ ಅವ್ರನ್ನೂ ಜೊತೆ ಕರ್ಕೊಂಬ, ಒಬ್ಬನೇ ಬರಕ್ಕೆ ಹೋಗ್ಬೇಡ. ಯಾರ್ದಮ್ಮ ಫೋನು? ಯಾರ ಜೊತೆ ಮಾತಾಡ್ತಿದ್ಯಾ? ನೀನ್ ಸೀನಿಯರ್ ತಿಲಕ್ ಕಣೆ. 10:30 ಗಂಟೆಗೆ ಅದೇನೋ ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದ್ನಂತಲ್ಲ, ಫೋನ್ ಮಾಡಿದ್ದಾನೆ, ತಗೋ ಮಾತಾಡ. ತಿಲಕ್, ಅಪ್ಪಿ ತಪ್ಪಿನು ಅಮ್ಮನ ಹತ್ರ ಏನು ಬಾಯ್ಬಿಟ್ಟಿಲ್ಲ ತಾನೆ? ಇಲ್ಲ, ಏನು ಹೇಳಿಲ್ಲ. ಸರಿ, ಏನ್ ವಿಷಯ ಹೇಳು. ನಿಮ್ಮ ಅತ್ತಿಗೆ ರಾತ್ರಿ 11:30ಗೆ ಮನೆ ಹತ್ರ ಬರಕ್ಕೆ ಹೇಳಿದ್ದಾರೆ. ಧ್ರುವನ ಹೊರಗಡೆ ಕರ್ಕೊಂಡ್ಬರ್ತಾರಂತೆ. ಆದ್ರೆ 10:30ಗೆ ನಾನು ನಿಮ್ಮ ಮನೆ ಹತ್ರ ಬಂದಿರ್ತೀನಿ. ನಿಮ್ ಮನೆ ಕೊನೆ ಬೀದಿ ಹತ್ರ ಬಂದಿರೋ, ನಾನು ನಿನ್ನ ಪಿಕ್ ಮಾಡ್ತೀನಿ, ಓಕೆನಾ? ಪಿಕ್ ಮಾಡೋದೇನ್ ಬೇಡ, ನಾನೇ ಬರ್ತೀನಿ. ಅಲ್ಲ, ಹೇಗ್ ಬರ್ತ್ಯಾ? ನನ್ ಜೊತೆ ಬರ್ಬೋದಲ್ಲ? ಬೇಡ ತಿಲಕ್, ನಮ್ಮನೆ ಅಕ್ಕಪಕ್ಕದವರು ಊಟ ಆದ್ಮೇಲೆ ವಾಕಿಂಗ್ ಮಾಡೋ ಅಭ್ಯಾಸ ಇದೆ. ಅವ್ರೇನಾದ್ರು ನಿನ್ ಜೊತೆಗೆ ಹೋಗೋದನ್ನೇನಾದ್ರು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೀನು ಅವ್ರ ಮನೆ ಹತ್ರ ಹೋಗಿರು, ನಾನೇ ಬರ್ತೀನಿ. ಹೌದು, ಮನೇಲಿ ಎಲ್ಲಿಗೆ ಅಂತ ಕೇಳಿದ್ರೆ ಏನ್ ಹೇಳ್ತ್ಯಾ? ನನ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ, ನಾನೇನೋ ಕಳ್ನೆಪ ಹೇಳಿ ಬರ್ತೀನಿ, ನೀನ್ ಹೋಗಿರು. ಆಯ್ತು, ಯಾರಿಗೂ ಡೌಟ್ ಬರ್ದಿರಂಗೆ ಹುಷಾರಾಗಿ ಬಾ. ಮಿಕ್ಕಿದೆಲ್ಲ ನಾನ್ ನೋಡ್ಕೊಂತೀನಿ. ಧ್ರುವನ ಆಚೆ ಕರ್ಕೊಂಡ್ ಬಂದ್ಮೇಲೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ತಿಲಕ್. ನನ್ನ ನೀನೇ ಕಾಪಾಡ್ಬೇಕು. ಈ ತಿಲಕ್ ನಿನ್ ಜೊತೆ ಇರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊಂತ್ಯಾ? ಎಲ್ಲಾ ವಿಷಯನೂ ನಾನ್ ನೋಡ್ಕೊಂತೀನಿ. ಧ್ರುವನ ಹಳ್ಳಿ ಹೊರಗಡೆ ಇರೋ ನಮ್ ತೋಟದ ಮನೆಗೆ ಕರ್ಕೊಂಡು ಹೋಗೋಣ. ಅಲ್ಲಿ ಅವನು ಸೇಫ್ ಆಗಿರ್ಬೋದು. ಬೇಕಂದ್ರೆ ನೀನು ಅವನ ಜೊತೆಗಿರ್ಬೋದು. ಎಲ್ಲಾ ವ್ಯವಸ್ಥೆನ ನಾನ್ ಮಾಡ್ತೀನಿ. ತಿಲಕ್, ನಿನ್ ಋಣನ ಹೇಗ್ ತೀರಿಸ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಋಣದ ಮಾತಾಗಿರ್ಲಿ, ಫಸ್ಟ್ ಮನೆಯಿಂದ ಆಚೆ ಬರೋದ್ರ ಬಗ್ಗೆ ಯೋಚನೆ ಮಾಡು. ಮಿಕ್ಕಿದ್ನೆಲ್ಲ ನಾನ್ ನೋಡ್ಕೊಂತೀನಿ. ತುಂಬಾ ಥ್ಯಾಂಕ್ಸ್ ತಿಲಕ್, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಏನ್ರಿ ಕಾಂತ, ದಿನ 7 ಗಂಟೆಗೆ ಹೋಗ್ತಿದ್ದವರು ಇವತ್ತು ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀರಾ? ಚೋಟಾ ಬಾಸ್, ಅದು ಹೋಗ್ಬೇಕು ಅಂತಾನೆ ಹೊರಟೆ. ಆದ್ರೆ ಏನ್ ಮಾಡ್ಲಿ, ಗಾಡಿ ಟೈರ್ ಪಂಚರ್ ಆಗೋಯ್ತು. ಅದಕ್ಕೆ ಇಲ್ಲೇ ಉಳ್ಕೊಳ್ಳೋಣ ಅಂತ. ರೀ ಕಾಂತ, ಮೊನ್ನೆ ತಾನೇ ಪಂಚರ್ ಆಗಿತ್ತು ಅಂತ ಆಫೀಸಿಗೆ ಲೇಟಾಗಿ ಬಂದ್ರಿ ಅಲ್ವಾ? ಸಾರ್ಥಕ್ ಸರ್, ಮೊನ್ನೆ ಪಂಚರ್ ಆಗಿದ್ದು ಫ್ರಂಟ್ ವೀಲ್, ಇವತ್ತು ಪಂಚರ್ ಆಗಿರೋದು ಬ್ಯಾಕ್ ವೀಲ್. ನಾಳೆ ಯಾವ ವೀಲ್ ಪಂಚರ್ ಆಗುತ್ತೆ? ಇಲ್ಲ ಬಾಸ್, ನಿಜವಾಗ್ಲೂ ಪಂಚರ್ ಆಗಿದೆ. ಬೇಕಿದ್ರೆ ನಿಮ್ಮೇಲೆ ಆಣೆ. ಅದನ್ನ ಆಗ್ಲೇ ಬೊಗಳದಲ್ವೇನ್ರಿ, ಡ್ರಾಪ್ ಮಾಡಿಸಿದ್ನಲ್ಲ. ಡ್ರೈವರ್ ಬೇರೆ ಮನೆಗೆ ಹೋಗ್ಬಿಟ್ಟಿರ್ತಾನೆ ಅನ್ಸುತ್ತೆ. ಒಂದ್ ಕೆಲಸ ಮಾಡಿ, ಕ್ಯಾಬ್ ಬುಕ್ ಮಾಡ್ಕೊಳ್ಳಿ. ಬೇಡ ಇರು ವಿಕ್ರಾಂತ್, ನಮ್ಮ ಡ್ರೈವರ್ ಇನ್ನೂ ಹೋಗಿಲ್ಲ ಅನ್ಸುತ್ತೆ, ಅವ್ರಿಗೆ ಹೇಳೋಣ. ಅಣ್ಣ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ಬಿಡು, ಟೈಮ್ ಪಾಸ್ ಆಗತ್ತೆ. ಏನ್ ಚಾಮುಂಡಿ, ನಮ್ ಕಾಂತ ನೀನ್ ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ?
ಕರೆಕ್ಟ್ ಆಗಿ ಅನ್ಕೊಂಡಿದ್ಯಾ ಬಿಡು. ಈ ಆದ್ಯ ಮೇಡಮು ಇದೇ ತರ ಆಡ್ತಿದ್ರೆ ಪಕ್ಕ ಕಿಡ್ನಾಪ್ ವಿಷಯನ ಪಸಾರ್ ಮಾಡ್ಬಿಡ್ತೀನಿ. ಅಂದ ಹಾಗೆ ಇನ್ನೊಂದು ವಿಷಯ ಆದ್ರೆ ನೈಟೆಲ್ಲ ಇಲ್ಲೇ ಇರ್ತೀವಿ ಅಂತ ಬೆಳಗ್ಗೆ ಲೇಟಾಗಿ ಬರೋ. ನಿಮಗೆ ನಿದ್ದೆ ಬರ್ತೀವ್ರು ಮಲ್ಕೊಳ್ಳಿ. ಹೌದು ರೀ, ನೀವೋಗಿ ಮಲ್ಕೊಳ್ಳಿ, ನಮ್ಗೆ ಇನ್ನೂ ಬೇಜಾನ್ ಕೆಲಸ ಇದೆ. ಇವ್ರಿಗೂ ಡಿಸ್ಕಸ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಸದ್ಯಕ್ಕೆ ಮಲ್ಗೋ ತರ ಕಾಣಿಸ್ತಾ ಇಲ್ಲ. ಈಗ ಏನಪ್ಪ ಮಾಡೋದು? ಧ್ರುವನ್ ಹೇಗೆ ಆಚೆ ಕರ್ಕೊಂಬರೋದು? ಈ ಕಾಂತ ಬೇರೆ ಮಾತು ನಿಲ್ಸೋದ್ ಬಿಟ್ಟು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಕರ್ಮ.